ಮಹಿಳಾ ಅಧಿಕಾರಿಗೆ ಬೆದರಿಕೆ ಹಾಕಿ ಪರಾರಿಯಾಗಿರುವಂತ ರಾಜೀವ್ ಗೌಡ ಅರೆಸ್ಟ್ ಆಗೋದು ಯಾವಾಗ ಅನ್ನುವಂತ ಪ್ರಶ್ನೆ. ಮಹಿಳಾ ಅಧಿಕಾರಿಗೆ ಬಾಯಿಗೆ ಬಂದಾಗ ಮಾತನಾಡಿ ನಿಂದನೆ ಮಾಡಿದಂತ ರಾಜೀವ್ ಗೌಡ ಮೇಲೆ ಎರಡೆರಡು ಎಫ್ಐಆರ್ ದಾಖಲಾಗಿದೆ. ಸದ್ಯ 2 ಎಫ್ಐಆರ್ ದಾಖಲಾದರೂ ಕೂಡ ಪೊಲೀಸರು ಇನ್ನೂ ಆತನನ್ನ ಅರೆಸ್ಟ್ ಮಾಡಿಲ್ಲ. ಶಿಡ್ಲಘಟ್ಟ ನಗರ ಪೊಲೀಸ್ ಠಾಣೆಯಲ್ಲಿ 2 ಎಫ್ಐಆರ್ ದಾಖಲಾಗಿದೆ. ಒಂದು ಅಮೃತಾ ಗೌಡ ಅವರು ಕೊಟ್ಟಿರುವಂತ ದೂರು, ಮತ್ತೊಂದು ಜೆಡಿಎಸ್ ಮುಖಂಡರು ಕೊಟ್ಟಿರುವಂತ ದೂರು. ಅಮೃತಾ ಗೌಡ ಅವರು ಕೊಟ್ಟಿರುವಂತ ದೂರು ಸರ್ಕಾರಿ ಅಧಿಕಾರಿಯ ಕರ್ತವ್ಯಕ್ಕೆ ಅಡ್ಡಿಪಡಿಸಿರುವಂತ ಆರೋಪ. ಜೆಡಿಎಸ್ ಮುಖಂಡರು ಕೊಟ್ಟಿರುವಂತ ದೂರು ಶಾಸಕರನ್ನ ಅವಾಚ್ಯ ಶಬ್ದಗಳಲ್ಲಿ ನಿಂದಿಸಿರುವಂತ ಆರೋಪ. ಈ 2 ವಿಚಾರಗಳಲ್ಲಿ 2 ಎಫ್ಐಆರ್ ದಾಖಲಾಗಿದೆ. ಆದರೆ ಇನ್ನೂ ಕೂಡ ಈ ರಾಜೀವ್ ಗೌಡ ಅವರನ್ನ ಅರೆಸ್ಟ್ ಮಾಡಿಲ್ಲ. ಇನ್ನು ಈ ರಾಜೀವ್ ಗೌಡ ಅವರ ಹಿನ್ನೆಲೆಯನ್ನ ನಾನು ಅಫಿಡವಿಟ್ ನೋಡ್ತಾ ಇದ್ದೆ ಈ ನ್ಯೂಸಿಗೆ ಬರೋದಕ್ಕಿಂತ ಮೊದಲು. ಈ ಮನುಷ್ಯನ ಮೇಲೆ 7 ಕ್ರಿಮಿನಲ್ ಕೇಸ್ಗಳಿದ್ದಾವೆ. ಈ ಮನುಷ್ಯನೇ ಚುನಾವಣಾ ಆಯೋಗಕ್ಕೆ ಕೊಟ್ಟಿರುವಂತ ದಾಖಲೆಯ ಪ್ರಕಾರ ಒಟ್ಟು 7 ಕ್ರಿಮಿನಲ್ ಕೇಸ್ಗಳಿದ್ದಾವೆ ಮತ್ತು ಸಿಮಿಲರ್ ಕೇಸ್ಗಳು, ಇದೇ ಪ್ರಕರಣಕ್ಕೆ ಹೋಲಿಕೆ ಇರುವಂತ ಕೇಸುಗಳೇ. ಅವಾಚ್ಯ ಶಬ್ದಗಳಿಂದ ನಿಂದಿಸಿರೋದು, ಬೆದರಿಕೆ ಹಾಕಿರೋದು, ಮಹಿಳೆಗೆ ಬೆದರಿಕೆ ಹಾಕಿರೋದು, ಈ ರೀತಿಯ ಕೇಸುಗಳೇ ಈ ಮನುಷ್ಯನ ಮೇಲೆ ಇದ್ದಾವೆ. ಒಟ್ಟು 7 ಕ್ರಿಮಿನಲ್ ಕೇಸುಗಳು. 120B, IPC ಸೆಕ್ಷನ್ 120B, 354, 506, 504 ಈ ರೀತಿಯ ಕೇಸುಗಳಿದ್ದಾವೆ. ಅಂದ್ರೆ ಬೆದರಿಕೆ, ಅವಾಚ್ಯ ಶಬ್ದಗಳಿಂದ ನಿಂದನೆ, ಜೀವ ಬೆದರಿಕೆ, ಮಹಿಳೆಯ ಘನತೆಗೆ ಧಕ್ಕೆ ತಂದಂತ ಆರೋಪ, ಇಂಥ ಕೇಸುಗಳೇ ಇರೋದು. ಅಂದ್ರೆ ಹೆಬಿಚುವಲ್ ಅಫೆಂಡರ್, ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇರುವಂತ ವ್ಯಕ್ತಿ ರಾಜೀವ್ ಗೌಡ. ಇದು ನಾವು ಹೇಳ್ತಾ ಇರೋದಲ್ಲ, ಈ ಮನುಷ್ಯನೇ ಚುನಾವಣಾ ಆಯೋಗಕ್ಕೆ ಕೊಟ್ಟಿರುವಂತ ಅಫಿಡವಿಟ್ ನಲ್ಲಿ ತಿಳಿಸಿದ್ದಾರೆ ನನ್ನ ಮೇಲೆ 7 ಕ್ರಿಮಿನಲ್ ಕೇಸುಗಳಿದಾವೆ ಅಂತ. ಅಂತ ವ್ಯಕ್ತಿಯ ಮೇಲೆ ಈಗ ಮತ್ತೆರಡು ಎಫ್ಐಆರ್ ದಾಖಲಾಗಿದೆ. ಆದ್ರೆ ಪೊಲೀಸರು ಇನ್ನೂ ಕೂಡ ರಾಜೀವ್ ಗೌಡ ಅವರನ್ನ ಬಂಧಿಸಿಲ್ಲ. ಪೊಲೀಸರು ಈ ವ್ಯಕ್ತಿಯನ್ನ ಹುಡುಕ್ತಾ ಇದ್ದಾರೋ ಅಥವಾ ಹುಡುಕುವ ನಾಟಕ ಮಾಡ್ತಿದ್ದಾರೋ ಗೊತ್ತಿಲ್ಲ. ಸದ್ಯ 2 ಎಫ್ಐಆರ್ ಆಗಿದೆ, ಇನ್ನೂ ಕೂಡ ರಾಜೀವ್ ಗೌಡ ಅರೆಸ್ಟ್ ಆಗಿಲ್ಲ. ಇನ್ನು ಸುವರ್ಣ ನ್ಯೂಸ್ ಜೊತೆಗೆ ನಿನ್ನೆ ಮಾತನಾಡ್ತಾ ರಾಜೀವ್ ಗೌಡ ಕ್ಷಮೆ ಯಾಚಿಸಿದ್ರು. ಎಫ್ಐಆರ್ ದಾಖಲಾದ ಬೆನ್ನಿಗೆ ಮತ್ತೆ ಕ್ಷಮೆ ಯಾಚಿಸಿದ್ದಾರೆ ವಿಡಿಯೋ ಮಾಡೋ ಮುಖಾಂತರ. ನಾನು ಉದ್ದೇಶಪೂರ್ವಕವಾಗಿ ನಿಂದಿಸಿಲ್ಲ ಅಂತ ಕಾರಣಗಳನ್ನು ಹೇಳಿದ್ದಾರೆ. ಅಮೃತಾ ಗೌಡ ನನಗೆ ತಂಗಿ ಇದ್ದಂತೆ, ಅಕ್ಕ ಇದ್ದಂತೆ ಅಂತೆಲ್ಲ ಮಾತನಾಡಿದ್ದಾರೆ. ಏಕಾಏಕಿ ನನ್ನ ಬ್ಯಾನರ್ ಅನ್ನ ತೆಗೆದಿದ್ದಾರೆ, ಅದನ್ನ ನಾನು ಕೇಳಿದ್ದೀನಿ. ಮಾತಿಗೆ ಮಾತು ಬೆಳೆದು ಈ ರೀತಿ ಮಾತನಾಡಿದೆ. ಉದ್ದೇಶಪೂರ್ವಕ ಅಲ್ಲ ಅಂತ. ಉದ್ದೇಶಪೂರ್ವಕ ಅಂತ ನಾವು ಹೇಳ್ತಾ ಇಲ್ಲ, ದುರುದ್ದೇಶಪೂರ್ವಕ ಇದೆ. ದುರುದ್ದೇಶದಿಂದಲೇ ಮಾತನಾಡಿರೋದು. ಬೆಂಕಿ ಹಚ್ತೀನಿ ಅಂತ ಮಾತನಾಡಿರೋದು, ಅಲ್ಲಿನ ಕಾರ್ಮಿಕರಿಗೆ ಧಮಕಿ ಹಾಕಿರೋದು, ಇದೆಲ್ಲ ಉದ್ದೇಶಪೂರ್ವಕ ಅಲ್ಲ ಅಂತ ಎಲ್ರಿಗೂ ಗೊತ್ತು. ದುರುದ್ದೇಶದಿಂದ ಮಾತನಾಡಿರೋದು ರಾಜೀವ್ ಗೌಡ ಅಂತ ಈಗ ಅವರು ವಿಡಿಯೋ ಮಾಡಿದ್ದಾರೆ, ಕ್ಷಮೆ ಯಾಚಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಏನಿವತ್ತು ನಗರಸಭಾ ಕಮಿಷನರ್ನ ನಿಲ್ಲಿಸಿದ್ರು ಅನ್ನೋ ಒಂದು ವಿಡಿಯೋ ಎಲ್ಲ ವೈರಲ್ ಆಗ್ತಾ ಇದೆ. ನಾನು ಯಾವುದೇ ಒಂದು ನನ್ನ ಒಂದು ಸ್ವಉದ್ದೇಶದಿಂದ ನಾನು ಯಾವುದೂ ಮಾತಾಡಿದ್ದಲ್ಲ. ನಾನು ಅವ್ರ ಬಗ್ಗೆ ಯಾವುದೇ ಥರದ ಒಂದು ದ್ವೇಷ ಕೂಡ ನನಗಿಲ್ಲ. ನನಗೇನೆಂದರೆ ನಮ್ಮದು ಒಂದು ಕಾರ್ಯಕ್ರಮ ನಡೀತಾ ಇದೆ. ಆ ಕಾರ್ಯಕ್ರಮಕ್ಕೆ ನಾವು ಪರ್ಮಿಷನ್ಗೆ 9ನೇ ತಾರೀಕಿಗೆ ಪರ್ಮಿಷನ್ಗೆ ಅರ್ಜಿ ಕೊಟ್ಟಿದ್ವಿ. ಕಮಿಷನರು 3 ದಿನ ರಜದಲ್ಲಿದ್ದೀನಿ ಅಂದ್ಬಿಟ್ಟು ನೀವು ಹಾಕ್ಕೊಳ್ಳಿ ಬ್ಯಾನರ್ಸು ಅಂತ ಹೇಳ್ಬಿಟ್ಟು ಕೂಡ ಅವರು ಅನುಮತಿ ಕೊಟ್ಟಿದ್ದರು. ಅದರಂತೆ ನಾವೆಲ್ಲ ಬ್ಯಾನರ್ಸು ನಮ್ಮ ಇದಕ್ಕೆಲ್ಲ ಬ್ಯಾನರ್ಸ್ ಹಾಕ್ಕೊಂಡಿದ್ವಿ. ಅದರಲ್ಲಿ ಏಕಾಏಕಿ ಬ್ಯಾನರ್ನ ತೆಗ್ದಿದ್ದಾರೆ ಅಂತ ಹೇಳ್ಬಿಟ್ಟು ನನಗೆ ಹೇಳಿದಾಗ ನಾನು ಕಮಿಷನರ್ಗೆ ಫೋನ್ ಮಾಡಿ ಈ ರೀತಿ ಯಾಕಮ್ಮ ಬ್ಯಾನರ್ ತೆಗ್ದಿದ್ದೀರಿ, ನೀವೇ ಅಫಿಷಿಯಲ್ ಆಗಿ ಪರ್ಮಿಷನ್ ಕೊಟ್ಟಿದ್ದೀರಲ್ಲ ಅಂತ ಹೇಳಿದಾಗ ಅವರೆಲ್ಲ ಏನೋ ಸೆಂಟ್ರಲ್ಲಿ ಎಲ್ಲೋ ರಸ್ತೆಗೇನೋ ಅಡ್ಡ ಇತ್ತು ಅನ್ನೋ ಥರ ಇದು ಮಾಡಿದ್ರು ಅಂತ ಹೇಳಿದ್ರು. ಅಲ್ಲಿ ಯಾವುದು ರಸ್ತೆಗೆ ಅಡ್ಡ ಇರಲಿಲ್ಲ, ಬ್ಯಾನರ್ಗಳೆಲ್ಲ ಸೈಡಲ್ಲೇ ಕಟ್ಟಿರ್ತಾರೆ, ಹಂಗಾಗಿ ಯಾವುದೇ ಥರದ ತೊಂದರೆ ಇಲ್ಲ ಅಂತ. ಲಾಸ್ಟ್ ಟೈಮ್ ಕಳೆದ ಬಾರಿ ಕೂಡ ನಮ್ಮದು CM DCM ಪ್ರೋಗ್ರಾಮ್ಸ್ ಇದ್ದಾಗ ಕೂಡ ಅದು ಬ್ಯಾನರ್ಸ್ ನಮ್ಮದು ಬಿಚ್ಚಿ ಬೇರೆ ಯಾವುದನ್ನ ಬ್ಯಾನರ್ಸ್ ಹಾಕಿದ್ರು. ಅದಕ್ಕೆ ನಿಮ್ಮ ಹತ್ರ ಪರ್ಮಿಷನ್ ತೊಗೊಂಡಾದ್ಮೇಲೆ ಕೂಡ ಈ ರೀತಿ ಮಾಡಿದ್ದೀರಾ, ನೀವು ಮಾಡ್ತಾ ಇರೋದು ಸರಿಯಲ್ಲ ಅಂದ್ಬಿಟ್ಟು ಹೇಳಿದ್ದೀನಿ. ಅದನ್ನು ಮಾತು ಬಂದು ವಿಡಿಯೋ ಯಾವುದೇ ಅವ್ರನ್ನ ಪರ್ಪಸ್ಸಾಗಿ ನಾನು ಬೈಬೇಕು ಅನ್ನೋದಾಗಲಿ ಯಾವುದೇ ಒಂದು ಉದ್ದೇಶ ಇಲ್ಲ. ಅವ್ರು ನನಗೂ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.